ಹೇಗೆ ನಡೀತು ಸರ್ ಕಾರ್ಯಕ್ರಮ? ಕಲ್ಲಳ್ಳಿಯ ಒಂದು ಇತಿಹಾಸದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ ಕಾರಣವನ್ನ ತಿಳಿಸೋದಾದ್ರೆ, ನಾವು ಕುಂಟೆಯನ್ನು ಮುಚ್ಚಬಾರದು, ಅದನ್ನ ಕಲ್ಯಾಣಿ ರೂಪವನ್ನ ಅದಕ್ಕೆ ಕೊಟ್ಟು ನಾವು ಇಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆ ಯುವಕರಲ್ಲಿ ಮತ್ತೆ ಹಿರಿಯರಲ್ಲಿ ಬಂತು. ಎಷ್ಟು ದಿನಗಳ ಕಾಲ ಪೂಜಾ ಕಾರ್ಯಕ್ರಮವನ್ನ ನಡೆಸಲಾಯಿತು? 24ನೇ ತಾರೀಕು ಸಾಯಂಕಾಲ ಪ್ರಾರಂಭವಾದಂತಹ ಈ ಒಂದು ಕಾರ್ಯಕ್ರಮ ಆ ಮಂಗಳಾರತಿ ಏನು ಚೌಡೇಶ್ವರಿ ಪ್ರತಿಷ್ಠಾಪನೆ, ಕುಂಕುಮದ ಅರ್ಚನೆಯು ಚೌಡಮ್ಮ ತಾಯಿಗೆ, ಪುಣ್ಯಕ್ಷೇತ್ರ ಆಗಲಿಕ್ಕೆ ಏನೆಲ್ಲ ಬೇಕೋ ಅಷ್ಟೂ ಕೂಡ ಇಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ದಿವ್ಯತೆ ಜಳ ಅಂದವಾದ ಮೂರುತಿಗೆ ಮಂಗಳಾರತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ. ನಾನು ರೂಪಾ ಚಂದ್ರು. ಇತ್ತೀಚೆಗೆ ಆಧುನಿಕತೆ ಮನುಷ್ಯನು ಕೂಡ ವಾಲ್ತಾ ಪ್ರಮುಖವಾಗಿ ಧ್ಯಾನ ಆಗಿರ್ಬೋದು, ದೇವರ ಮೇಲೆ ನಂಬಿಕೆಗಳಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ ಪಾಲಿಸೋದಾಗಿರ್ಬೋದು, ಇವೆಲ್ಲವನ್ನ ಕೂಡ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. ಗ್ರಾಮಗಳಲ್ಲಂತೂ ದೇವರನ್ನ ಪೂಜಿಸಿ ಆರಾಧಿಸೋದು ಸರ್ವೇ ಸಾಮಾನ್ಯ ನಮಗೆ ತಿಳಿದಿದೆ. ಪ್ರತಿಯೊಂದು ಹಬ್ಬದಲ್ಲೂ ಜಾತ್ರೆಯ ಸಂದರ್ಭದಲ್ಲೂ ದೇವರನ್ನ ವಿಶೇಷವಾಗಿ ಪೂಜೆ ಮಾಡಿ ಆರಾಧಿಸುವಂಥದ್ದನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೇವೆ. ಇವತ್ತು ನಾವು ಒಳಗಿರಿಯ ಕಲ್ಲಳ್ಳಿಯಲ್ಲಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಶ್ರೀ ಕಲ್ಯಾಣಿ ಚೌಡೇಶ್ವರಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ದೇವಿಯ ಆರಾಧನೆಯನ್ನ ಈ ಗ್ರಾಮದಲ್ಲಿ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೊಸದಾಗಿ ಒಂದು ಮಂಟಪವನ್ನ ನಿರ್ಮಿಸಿ, ಹಾಗೆ ಬಹಳ ವಿಭಿನ್ನವಾಗಿ ಕಲ್ಯಾಣಿ ಮೇಲೆ ಮಂಟಪವನ್ನ ನಿರ್ಮಿಸಿ ದೇವಿಯನ್ನ ಆರಾಧಿಸೋಕೆ ಈ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕೂಡ ಮುಂದಾಗಿರುವಂತದ್ದು. ನಮ್ಮೊಟ್ಟಿಗೆ ಬಿಜೆಪಿಯ ಮುಖಂಡರು ಹಾಗೆ ಮುಖ್ಯಸ್ಥರಾದಂತಹ ಏನು ಶಿವಪ್ಪ ಅವರಿದ್ದಾರೆ. ಬನ್ನಿ ಅವರನ್ನ ಕೂಡ ಮಾತಾಡ್ಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ, ಹಾಗೆ ಈ ದೇವಾಲಯದ ವಿಶೇಷತೆ ಏನು ಅವರೊಟ್ಟಿಗೆ ಕೇಳೋಣ. ಬನ್ನಿ ಸರ್, ನಮಸ್ತೆ. ಹೇಗೆ ನಡೀತು ಸರ್ ಕಾರ್ಯಕ್ರಮ? ನಮಸ್ತೆ. ಖಂಡಿತವಾಗಲೂ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಕಲ್ಲಳ್ಳಿಯ ಒಂದು ಇತಿಹಾಸದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತೇನು ನಾವು ಇಲ್ಲಿ ಒಂದು ಸಣ್ಣದಾಗಿ ಒಂದು ದೇವಸ್ಥಾನವನ್ನು ಮಾಡಬೇಕು, ಭಕ್ತರ ಆಶಯದಂತೆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಾರಂಭ ಮಾಡಿದಂಥ ಈ ದೇವಸ್ಥಾನ ಅನೇಕ ಹಿರಿಯರ ಮಾರ್ಗದರ್ಶನ, ಯುವಕರ ಪರಿಶ್ರಮ, ಹಾಗೆ ಮಾತೆಯರ ಒಂದು ವಿಶೇಷವಾದಂಥ ಕಾಳಜಿಯಿಂದ ಇವತ್ತು ಈ ರೀತಿಯಾದಂಥ ಅಭೂತಪೂರ್ವವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಅನೇಕ ಭಕ್ತರು, ಇಡೀ ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಕೈ ಜೋಡಿಸಿರುವಂಥದ್ದು ಒಂದು ವಿಶೇಷ. ನಮ್ಮ ನಿರೀಕ್ಷೆಗೆ ಮೀರಿ ಕೂಡ ಈ ದೇವಸ್ಥಾನ ತುಂಬ ಅದ್ಭುತವಾಗಿ ಬಂದಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಪುಣ್ಯಕ್ಷೇತ್ರವಾಗಿ ಮುಂದುವರಿಯುತ್ತದೆ. ಹಾಗೆ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಕಲ್ಯಾಣಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಯಾಕೆ ಕಲ್ಯಾಣಿ ಅಂತ ಹೇಳಿದ್ರೆ ಮೊದಲು ಇಲ್ಲಿ ಒಂದು ಸಣ್ಣದಾದಂಥ ಒಂದು ಕುಂಟೆ ಇತ್ತು ಮೊದಲಿಂದನೂ. ಇಲ್ಲಿ ನಾವು ದೇವರುಗಳನ್ನು ತಗೊಂಡು ಬಂದು ಇಲ್ಲಿ ಅವರಿಗೆ ಉತ್ಸವವನ್ನು ನೆರವೇರಿಸುವಂಥ ಕೆಲಸ ಮಾಡ್ತಾ ಇದ್ವಿ. ನಂತರ ದಿನಗಳಲ್ಲಿ ದೇವರ ಆಜ್ಞೆಯಂತೆ ಇಲ್ಲಿ ನಾವೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಇಷ್ಟೊಂದು ಅಭೂತಪೂರ್ವವಾದಂಥ ಒಂದು ಕೆಲಸ ನಡೀತಾ ಇದೆ. ಹಾಗೆ ಕಳೆದ 24ರಿಂದ ಕೂಡ ಅನೇಕ ವಿಧಿವಿಧಾನಗಳಲ್ಲಿ ದೇವರನ್ನು ಇಲ್ಲಿ ಆರಾಧನೆ ಮಾಡುವಂಥ ಹೋಮ ಹವನಗಳನ್ನು ಮುಖಾಂತರ ಈ ಪ್ರತಿಷ್ಠಾಪನೆಯನ್ನು ನೆರವೇರಿಸಿಕೊಟ್ಟಂಥ ಬೆಳವಾಡಿ ಮಠದ ಎಲ್ಲ ಗೋಪಾಲಕೃಷ್ಣ ಭಟ್ರು ಮತ್ತು ಅವರ ತಂಡದವರಿಗೂ ಕೂಡ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾದಂಥ ಸಂದರ್ಭ. ಸರ್, ಪ್ರಮುಖವಾಗಿ ಬಹಳ ನೂತನವಾದಂಥ ಕಲ್ಪನೆ ಅಂತ ಹೇಳ್ಬೋದು. ದೇವಾಲಯದ ಕೆಳಗಡೆ ಕಲ್ಯಾಣಿ ಅಂತಂದ್ರೆ ಅದರ ಆಲೋಚನೆ ಯಾವ ರೀತಿಯಾಗಿ ಬಂತು, ಹಾಗೆ ಮತ್ತೆ ಪ್ರಮುಖವಾಗಿ ಶ್ರೀ ಚೌಡೇಶ್ವರಿ ದೇವಿಯನ್ನ ಇಲ್ಲಿ ಆರಾಧನೆ ಮಾಡುವಂಥದ್ದು ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದರ ಹಿಂದಿನ ಹಿನ್ನೆಲೆ, ಹಾಗೆ ಈಗ ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ ಕಾರಣವನ್ನ ತಿಳಿಸೋದಾದ್ರೆ, ಇಲ್ಲಿ ನಮಗೆಲ್ಲ ಗೊತ್ತಿದೆ, ಪೂರ್ವಜರು ಏನು ಕುಂಟೆಗಳನ್ನು ಮುಚ್ಚಬಾರ್ದು, ಎಲ್ಲೆಲ್ಲಿ ಊರುಗಳಲ್ಲಿ ನಾವು ಪೂರ್ವಜರು ಕುಂಟೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಆದರೆ ಕಾಲಕ್ರಮೇಣ ಕುಂಟೆಗಳು ಇವತ್ತು ಮುಚ್ಕೊಂಡು ಹೋಗ್ತಾ ಇದೆ. ಆದರೆ ಇಲ್ಲಿ ನಾವೇನು ದೇವರ ಕಾರ್ಯವನ್ನು ಈ ಕುಂಟೆಯ ದಡದಲ್ಲಿ ನಡೆಸ್ತಾ ಇದ್ವಿ. ಅನೇಕ ಹಿರಿಯರು ಮತ್ತು ಯುವಕರು ಎಲ್ಲ ಕೂತ್ಕೊಂಡಾಗ ಒಂದು ಕಲ್ಪನೆ ಬಂತು, ನಾವು ಕುಂಟೆಯನ್ನು ಮುಚ್ಚಬಾರ್ದು, ಅದನ್ನು ಕಲ್ಯಾಣಿ ರೂಪವನ್ನು ಅದಕ್ಕೆ ಕೊಟ್ಟು ನಾವು ಇಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ ಬಂತು. ಅದರ ಒಂದು ಪರಿಣಾಮವೇ ಇವತ್ತು ಈ ಕಲ್ಯಾಣಿ ಚೌಡೇಶ್ವರಿಯ ನಿರ್ಮಾಣ.
ಎಷ್ಟು ದಿನಗಳ ಕಾಲ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು? ಹಾಗೆ ಬಹಳ ಬೃಹದಾಕಾರವಾಗಿ ಸಾಕಷ್ಟು ಹೋಮಗಳನ್ನು ನಡೆಸುವ ಮುಖಾಂತರವಾಗಿ ಚೌಡೇಶ್ವರಿಯನ್ನ ಆರಾಧಿಸುವ ಮುಖಾಂತರವಾಗಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪುನೀತರಾಗ್ತಾ ಇದ್ದಾರೆ ಕಣ್ತುಂಬಿಕೊಂಡು. ಏನು ಹೇಳ್ತೀರಾ ಇದ್ರ ಬಗ್ಗೆ? 24ನೇ ತಾರೀಕು ಸಾಯಂಕಾಲ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಆ ಮಂಗಳಾರತಿ ಏನು ಚೌಡೇಶ್ವರಿ ಪ್ರತಿಷ್ಠಾಪನೆ, ಅದಕ್ಕೂ ಮೊದಲು ವಿಘ್ನ ವಿನಾಯಕ ನಾಯಕನ ಪ್ರತಿಷ್ಠಾಪನೆ ಆಯಿತು. ನಂತರ ಚೌಡೇಶ್ವರಿ ಅಮ್ಮನವರ ಒಂದು ಪ್ರತಿಷ್ಠಾಪನೆ ಆಗಿದೆ. ಮತ್ತೆ ನಾಳೆ ಮಹಾಚಂಡಿಕಾಯಾಗವನ್ನು ಕೂಡ ಸಾರ್ವಜನಿಕ ಮಹಾಚಂಡಿಕಾಯಾಗವನ್ನು ಆಯೋಜನೆ ಮಾಡಿದ್ದೀವಿ. ನಂತರ ನಾಗರ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಕೂಡ 31ನೇ ತಾರೀಕು ನಾಗರ ಕಟ್ಟೆ ನಿರ್ಮಾಣ ಕೂಡ ಅದರ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗಲಿಕ್ಕೆ ಏನೆಲ್ಲ ಬೇಕೋ ಅಷ್ಟೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಗ್ರಾಮಸ್ಥರಿಗೆ, ಭಕ್ತಾದಿಗಳಿಗೆ, ಹಾಗೆ ಮುಂದಿನ ದಿನಗಳಲ್ಲಿ ಶ್ರೀ ಚೌಡೇಶ್ವರಿಯಿಂದ ತಾವು ಕೂಡ ಆಕೆಯನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಬರುವಂತಹ ಭಕ್ತಾದಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಲೂ ಈ ಕ್ಷೇತ್ರ ಒಂದು ಪವಿತ್ರವಾದಂಥ ಕ್ಷೇತ್ರ. ಇದು ದೇವರ ಆಶೀರ್ವಾದದಿಂದ ಆಗಿರುವಂಥದ್ದು. ಈಗ ಏನೋ ಕೆಲವು ಕಡೆ ಇವತ್ತು ಏನು ದೇವಸ್ಥಾನಗಳ ನಿರ್ಮಾಣವನ್ನು ಶೋಕಿಗೆ ಮಾಡ್ತಾರೆ, ಕೆಲವು ದಿವಸಗಳಲ್ಲಿ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋರು ಕೂಡ ಇರೋದಿಲ್ಲ. ಆದರೆ ಈ ಕ್ಷೇತ್ರ ನಮಗನ್ಸಿರೋ ಮಟ್ಟಿಗೆ ಏನು ಇವತ್ತು ಜನರ ಒಂದು ಆಶೀರ್ವಾದ ದೊರೆತಿದೆ. ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗಲೂ ಒಂದು ಪುಣ್ಯಕ್ಷೇತ್ರ ಆಗ್ತದೆ. ಮತ್ತು ದೇವರ ಆಜ್ಞೆ ಕೂಡ ಇವತ್ತು ಬಸವಣ್ಣನವರು ಕೂಡ ಏನು ನಾವು ಕೈಬೇಡಿ ಕೇಳಿದಾಗ ಈ ಕ್ಷೇತ್ರವನ್ನು ಯಾವ ರೀತಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳಿದಾಗ ಬಲಗಾಲನ್ನಿಟ್ಟು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಅದ್ಧೂರಿಯಾಗಿ ಆಗುತ್ತೆ ಅನ್ನೋ ಒಂದು ಆಶೀರ್ವಾದವನ್ನು ಬಸವಣ್ಣ ಕೂಡ ಮಾಡಿದ್ದಾರೆ. ಖಂಡಿತವಾಗಲೂ ಈ ಕ್ಷೇತ್ರ ಶಕ್ತಿ ಕೇಂದ್ರ ಆಗ್ತದೆ ಅಂತ ನಂಬಿಕೆ ಇದೆ. ಆದ್ದರಿಂದ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲೇ ಪಕ್ಕದಲ್ಲಿರುವಂಥ ನೂರಾರು ವರ್ಷಗಳ ಇತಿಹಾಸವಿರುವಂಥ ಒಂದು ಬಾವಿಯ ತೀರ್ಥವನ್ನು ಕೂಡ ಅವರು ಸ್ವೀಕರಿಸಿ ಹೋಗಿದ್ದೇ ಆದರೆ ಖಂಡಿತವಾಗಲೂ ಅವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಅನೇಕ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಅನ್ನೋ ಪ್ರತೀತಿಯನ್ನು ಕೂಡ ಈ ಭಾಗದ ಸುತ್ತಮುತ್ತಲಿನ ಜನ ಮಾತಾಡ್ತಾರೆ. ಇಲ್ಲಿಂದ ನೀರನ್ನು ಬೇರೆ ಪಕ್ಕದ ಊರುಗಳವರು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅದರ ವಿಶೇಷತೆ ನಮಗೆ ಗೊತ್ತಾಗುತ್ತೆ. ಅವ್ರನ್ನ ಕೇಳಿದಾಗ, ನಾವು ಕೇಳಿದಾಗ ಯಾಕೆ ನೀವು ಇಲ್ಲಿ ನೀರು ತಗೊಂಡು ಹೋಗ್ತೀರಿ ಅಂದ್ರೆ, ಈ ನೀರು ಕುಡಿಯೋದ್ರಿಂದ ನಮಗೆ ಕೈಕಾಲು ನೋವುಗಳು ಕಡಿಮೆ ಆಗಿದೆ, ಹಾಗೆ ಮೊಣಕಾಲು ನೋವುಗಳು ಕಡಿಮೆ ಆಗಿದೆ, ಚರ್ಮ ರೋಗಗಳು ಕೂಡ ಕಡಿಮೆ ಆಗಿದೆ ಅನ್ನೋ ಔಷಧಿ ಗುಣ ಹೊಂದಿರುವಂಥ ನೀರು. ಅದು ಕಲ್ಪನೆ ಹೇಗೆ ಅಂದರೆ 25 ಅಡಿ ಮಾತ್ರ ಇದೆ ಅದು ಆ ಒಂದು ಬಾವಿ. ಅದ್ರ ಒಳಗಡೆ ಕಲ್ಲಿದೆ, ಅದರಲ್ಲಿ ಒರಳು ಕಲ್ಲಿದೆ, ಅಲ್ಲಿ ನೀರು ಬರುವಂಥದ್ದು ಆ ಬಾವಿಯಲ್ಲಿ ಕಲ್ಲಿನಿಂದ. ಹಾಗೆ ಬರಗಾಲದಲ್ಲೂ ಕೂಡ ನಮ್ಮ ಹಿರಿಯರು, ಅನೇಕ ಊರಿನ ಹಿರಿಯರು 90 ವರ್ಷ 95 ವರ್ಷದ ಹಿರಿಯರನ್ನು ನಾವು ಕ್ವಶನ್ ಮಾಡಿದಾಗ ಅವ್ರು ಹೇಳಿರುವಂಥದ್ದು, ಬರಗಾಲದಲ್ಲೂ ಕೂಡ ಎಲ್ಲೂ ನೀರು ಸಿಗದೇ ಇರುವಂಥ ಕಾಲದಲ್ಲೂ ಕೂಡ ಇಲ್ಲಿ ನೀರನ್ನು ನಾವು ತಗೊಂಡೋಗಿ ಕುಡಿದಿದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಇದರ ಅನುಭವ ನಮಗೂ ಆಗಿದೆ. ನಾವು ಹಲವಾರು, ನಾನು ಚಿಕ್ಕವನಿದ್ದಾಗ ಇಲ್ಲಿ ಬೆಳಗ್ಗೆ 3 ಗಂಟೆಗೆ ನಮ್ಮೂರವರು ಮಾತೆಯರು ಕೊಡ ಇಟ್ಕೊಂಡು ಬರ್ತಾ ಇದ್ರು. ಯಾಕೆ ಅಂದರೆ ರಾತ್ರಿ ಎಲ್ಲ ಅಲ್ಲಿ ಒಂದು ಹಂತಕ್ಕೆ ಬಂದಿರೋದು ನೀರು, ಅದನ್ನು ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಸೆಳೆದುಕೊಂಡು ಹೋಗೋರು. ತಿರ್ಗಾ ಮರು ದಿವಸ ನೋಡಿದ್ರೆ ಅಷ್ಟೇ ನೀರು ತಿರ್ಗಾ ಬರೋದು. ಇದು ನಾವು ಕೂಡ ಕಂಡಿರುವಂಥದ್ದು. ಅದರಿಂದ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಭಕ್ತರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವೀಕ್ಷಕರೇ, ನೋಡೋದ್ರಲ್ಲ, ಇದಿಷ್ಟು ಶಿವಪ್ಪ ಅವರ ಮಾತಾಗಿರುವಂಥದ್ದು. ಅಂದರೆ ಇದು ಒಂದು ಪುಣ್ಯಕ್ಷೇತ್ರ ಆಗೋದಲ್ಲಿ ಎರಡು ಮಾತಿಲ್ಲ. ಹಲವು ಪವಾಡಗಳನ್ನು ಹೊಂದಿರುವಂಥ ಕ್ಷೇತ್ರ ಕೂಡ ಇದು. ನಾವು ಯಾವುದೇ ಕೆಲಸವನ್ನ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಬಂದು ಆ ತಾಯಿಯನ್ನು ಆರಾಧಿಸ್ಕೊಂಡು ಹೋದ್ರೆ ಎಲ್ಲದಕ್ಕೂ ಕೂಡ ಯಶಸ್ಸು ಸಿಗುತ್ತೆ ಎನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರು, ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.